Hi guys, welcome back to my YouTube channel. ಬನ್ನಿ ನಮ್ಮೂರನ್ನ ಒಂದು ರೌಂಡ್ ಹಾಕೊಂಬರೋಣ. ನಮ್ಮೂರಲ್ಲಿ ಏಕೈಕ ಮಾಲ್ ಅಂದರೆ ತುಮಕೂರಲ್ಲಿ ಒಂದೇ ಮಾಲ್ ಇರೋದು, ಅದೇ ಎಸ್ ಮಾಲು. ನೋಡಿ, ಇದೇ ಎಸ್ ಮಾಲು. ನೋಡಿಲ್ಲ ಅನ್ನೋರು ಹೋಗಿ ನೋಡ್ಕೊಬಂದ್ಬಿಡಿ. ಇಲ್ಲಿ ಶಾಪಿಂಗಿಗಂತೂ ಬರನೇ ಇಲ್ಲ, ತುಂಬ ಶಾಪ್ಸ್ ಇದೆ ಅಂತಲೇ ಹೇಳ್ಬೋದು. ಹಾಗೆ ಚಿಕ್ಕ ಮಕ್ಕಳು ಕೂಡ ಗೇಮ್ಸ್ ಕೂಡ ಇದೆ, ಡಿಮಾರ್ಟ್ ಕೂಡ ಇದೆ. ನೀವು ಗ್ರಾಸರಿ ಏನು ಬೇಕೋ ಆರಾಮಾಗಿ ಶಾಪ್ ಮಾಡ್ಕೋಬೋದು, ಎಲ್ಲ ಕಮ್ಮಿನೇ ಇರುತ್ತೆ. ನೋಡಿ, ಇದು ದೊಡ್ಡ ಆಂಜನೇಯ ಸ್ಟ್ಯಾಚು. ಆಲ್ಮೋಸ್ಟ್ ಎಲ್ಲರಿಗೂ ತುಮಕೂರಲ್ಲಿರೋರಿಗೆ ಗೊತ್ತೇ ಇರುತ್ತೆ, ಒಂದು ಐಕಾನಿಕ್ ಪ್ಲೇಸ್ ಇದು. ಇದು ಬಂದು ಅಮ್ಮನಿಕೆರೆ. ಇಲ್ಲಿ ಏನೇನೋ ಹೊಸದಾಗಿ ಗೇಮ್ಸ್ ಎಲ್ಲ ಇನ್ಕ್ಲೂಡ್ ಮಾಡಿದಾರಂತೆ. ಹೋಗಿಲ್ಲ ಅಂದರೆ ವಿಸಿಟ್ ಮಾಡಿ. ಬೋಟಿಂಗ್ ಕೂಡ ಇದೆ, ಹಾಗೆ ಈಗ ಜಿಪ್ ಲೈನ್ ಕೂಡ ಮಾಡಿದಾರಂತೆ. ನಾನು ವಿಸಿಟ್ ಮಾಡಿಲ್ಲ, ನೀವು ಹೋಗಿ ವಿಸಿಟ್ ಮಾಡಿ, ಗೇಮ್ಸ್ ಆಡಿ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಈಗ ನಾನು ಬಂದಿರೋದು ಹಾಸ್ಪಿಟಲ್ಗೆ. ಇದು ಬಂದು ಆದಿತ್ಯ ಆರ್ಥೋಪೆಡಿಕ್ ಹಾಸ್ಪಿಟಲ್ ಅಂತ. ಇದು ಶಿವಕುಮಾರ್ ಸ್ವಾಮೀಜಿ ಸರ್ಕಲಲ್ಲೇ ಇದೆ. ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತೇ ಇರುತ್ತೆ ತುಮಕೂರಲ್ಲಿ. ನಾನು ತೋರ್ಸೋಕೆ ಬಂದಿರೋದು ತ್ಯಾಗರಾಜ್ ಡಾಕ್ಟರ್ ಅಂತ. ತುಂಬ ಚೆನ್ನಾಗಿ ನೋಡ್ತಾರೆ. ನಮ್ಮ ಮಮ್ಮಿ ನೋಡಿ ಅವರೇ. ಡಾಕ್ಟರ್ ಇನ್ನೂ ಬಂದಿರಲಿಲ್ಲ, ಸೊ ನಾನು ನಮ್ಮಮ್ಮ ವೆಯ್ಟ್ ಮಾಡ್ತಾ ಇದ್ವಿ. ನೋಡಿ, ನಮ್ಮಪ್ಪ ಇವಾಗ ಎಂಟ್ರಿ ಕೊಡ್ತಾ ಇದ್ದಾರೆ. ಟೋಕನ್ ತೊಗೊಂಡು ಬಂದರು. ಸೊ ಒಂದು ಸತಿ ಡಾಕ್ಟರ್ ಹತ್ರ ಹೋಗಿ ತೋರಿಸ್ಕೊಂಡು ಎಕ್ಸ್ರೇ ಮಾಡ್ಸೋಕೆ ಹೇಳಿದ್ರು. ಎಕ್ಸ್ರೇ ಎಲ್ಲ ಮಾಡಿಸ್ಕೊಂಡು ಬಂದ್ವಿ. ಅದನ್ನು ರಿಪೋರ್ಟ್ ತೋರಿಸ್ಬೇಕಿತ್ತಲ್ಲ, ಸೊ ಮತ್ತೆ ಡಾಕ್ಟರ್ ಹತ್ರ ಹೋಗಿ ತೋರಿಸ್ಕೊಂಡು ಬಂದ್ವಿ. ಏನಂದ್ರು ಎತ್ತ ಅಂತ ಮುಂದೆ ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ. ಇನ್ನು ಟ್ಯಾಬ್ಲೆಟ್ಸ್ ಎಲ್ಲ ಕೊಡಲಿಲ್ಲ. ಎಲ್ಲ ತೋರಿಸಿ ಎಲ್ಲ ಆದಮೇಲೆ ನಮ್ಮ ಪ್ರಯಾಣ ಮನೆ ಕಡೆಗೆ ಮುಂದುವರಿಯಿತು. ನೋಡಿ, ಆಂಜನೇಯ ಸ್ಟ್ಯಾಚು ಆವಾಗಲೇ ವ್ಯೂ ಕಾಣಿಸಿಲ್ಲ ಅಂದರೆ ಇವಾಗ ನೋಡ್ಕೊಬಿಡಿ. ಇದಕ್ಕೆ ಒಂದು ನಮ್ಮ ದೊಡ್ಡ ನಮಸ್ಕಾರ ಹಾಕ್ಕೊಂಡು ಸ್ಮಾಲ್ ಮುಂದೆಗಡೆ ಪ್ರಯಾಣ ಬೆಳೆಸಿದ್ವಿ. ಸ್ಮಾಲಲ್ಲಿ ಐನೆಕ್ಸ್ ಕೂಡ ಇದೆ. ಫಿಲಮ್ ನೋಡೋರು ಐನೆಕ್ಸ್ಗೆ ವಿಸಿಟ್ ಮಾಡಿ. ತುಂಬ ಮೇಂಟೆನೆನ್ಸ್ ಎಲ್ಲ ಚೆನ್ನಾಗಿದೆ, ಫುಡ್ ಕೂಡ ಚೆನ್ನಾಗಿದೆ. ಇವಾಗ ನೋಡ್ತಾ ಇದ್ದೀರಲ್ಲ, ಇದು ಬಂದು ತುಮಕೂರಿನ ಏಕೈಕ ದೊಡ್ಡ APMC ಯಾರ್ಡ್ ಅಥವಾ ಮಾರ್ಕೆಟ್ ಅಂತಾನೆ ಹೇಳ್ಬೋದು. ಇಲ್ಲಿ ಎಲ್ಲ ಥರ ಹಣ್ಣು ತರಕಾರಿ ಎಲ್ಲ ಸಿಗುತ್ತೆ. ನೋಡಿ, ಇದು ನಮ್ಮ ಮನೆ ಹತ್ರ ಇರೋ ಪುಟ್ಟ ದೇವಸ್ಥಾನ. ಆಂಜನೇಯ, ಗಣೇಶ, ಸುಬ್ರಹ್ಮಣ್ಯ ಇದೆ. ಇದು ನಮ್ಮ ಮನೆ, ಪುಟ್ಟ ಅರಮನೆ ಅಂತಲೇ ಹೇಳ್ಬೋದು. ಏನಪ್ಪ ದೊಡ್ಡ ಮನೆ ತೋರಿಸಿ ಪುಟ್ಟ ಅರಮನೆ ಅಂತ ಒಳ್ಳೆ ಅಂತ ಅಂದ್ಕೊಂಡ್ರ, ಹೌದು. ಇದು ಬಂದು ನಾವು ರೆಂಟಿಗೆ ಇರೋದು. ಎಷ್ಟಾಗಲಿ ಬಾಡಿಗೆ ಮನೆಯೂ ನಮ್ಮ ಮನೆ ಅಂತಲೇ ಅನ್ಕೋಬೇಕಲ್ವಾ. ಸೊ ಅದಕ್ಕೆ ನಮ್ಮ ಪುಟ್ಟ ಅರಮನೆ ಅಂತ ಹೇಳಿದ್ದು. ಇವಾಗ ನಮ್ಮ ಅಜ್ಜಿ ಬಾಗಿಲು ತೆಗಿತಾ ಇದ್ದಾರೆ. ನೋಡಿ, ಇವರೇ ನಮ್ಮ ಅಜ್ಜಿ. ಕತ್ಲಲ್ಲಿ ಕರೆಕ್ಟಾಗಿ ಕಾಣಿಸಿಲ್ಲ. ಕತ್ಲಲ್ಲಿ ಕಾಣಿಸ್ದೇ ಇರೋ ಅಜ್ಜಿ ಈಗ ಬೆಳಕಲ್ಲಿ ಹೇಗೆ ಕಾಣಿಸ್ತಿದ್ದಾರೆ ಅಂತ ಕಮೆಂಟ್ ಮಾಡಿ. ನೋಡಿ, ಇವರೇ ನಮ್ಮ ಅಜ್ಜಿ, ಅಂದರೆ ಅಮ್ಮ ಅವರ ಅಮ್ಮ, ನಮ್ಮ ಫೇವ್ರೆಟ್ ಅಜ್ಜಿ. ಗೈಸ್, ನಮ್ಮ ಅಜ್ಜಿ ಹಾಯ್ ಮಾಡ್ತಾ ಇದ್ದಾರೆ. ನೀವು ಕೂಡ ನಮ್ಮ ಅಜ್ಜಿಗೆ ಹಾಯ್ ಮಾಡಿಬಿಡಿ. ಏನಪ್ಪ ವ್ಲಾಗ್ ಮಾಡ್ತಿದ್ದಾಳೆ ಅಂತ ನೋಡ್ತಾ ಇದ್ದೀರಾ? ಹೌದು, ಫಸ್ಟ್ ವ್ಲಾಗ್ ಮಾಡೋಣ ಅಂತ ಅನ್ನಿಸ್ತು. ಸೊ ಈ ವಿಡಿಯೋ ಮಾಡ್ತಾ ಇರೋ ಕಾರಣ. ಇನ್ನು ಫಸ್ಟ್ ವ್ಲಾಗಲ್ಲೇ ಹಾಸ್ಪಿಟಲ್ ತೋರಿಸ್ತಾ ಇದ್ದಾಳೆ, ಎಲ್ಲಿಗೆ ಹೋಗ್ತಾ ಇದ್ದಾಳೆ, ಏನಾಗಿದೆ ಅಂತ ಎಲ್ಲರೂ ಯೋಚನೆ ಮಾಡ್ಬೋದು. ನನಗೆ ಸರ್ಜರಿ ಆಗಿತ್ತು ಮೈಸೂರಲ್ಲಿ. ಆಕ್ಸಿಡೆಂಟ್ ಆಗಿದ್ದ ಕಾರಣ ಸೊ ಸರ್ಜರಿ ಆಗಿತ್ತು. ಸೊ ಆಲ್ರೆಡಿ ಸರ್ಜರಿ ಆಗಿ 3 months ಆಗಿತ್ತು. ಅದ್ರದ್ದು ಚೆಕಪ್ ಇತ್ತು, ಎಕ್ಸ್ರೇ ಮಾಡಿಸ್ಬೇಕಾಗಿತ್ತು. ಬೋನ್ ಮುರಿದೋಗಿತ್ತು ಸ್ವಲ್ಪ. ಸೊ ಎಕ್ಸ್ರೇ ಮಾಡಿ ಈಗ ಕೂಡ್ಕೊಂಡಿದ್ಯಾ ಏನು ಎತ್ತು ಅಂತ ನೋಡಬೇಕಾಗಿತ್ತು. ಸೊ ಅದಕ್ಕೆ ತುಮಕೂರಲ್ಲಿ ಗೊತ್ತಿರುತ್ತೆ ನಿಮಗೆಲ್ಲ, ಆದಿತ್ಯ ಆರ್ಥೋಪೆಡಿಕ್ ಕ್ಲಿನಿಕ್ ಅಂತ. ಸೊ ಅಲ್ಲಿ ಚೆಕಪ್ಪಿಗೆ ಅಂತ ಹೋಗಿದ್ವಿ. ಸೊ ವ್ಲಾಗ್ ಮಾಡೋಣ ಅಂತ ಮಾಡ್ತಾ ಇರೋದು. ಏನಾಯಿತು, ಏನು ಹೇಳಿದ್ರು ಡಾಕ್ಟ್ರು ಅನ್ನೋದಾದರೆ, ಇಲ್ಲ ಚೆನ್ನಾಗಿ ಗ್ರೋತ್ ಆಗಿದೆ ಮೂಳೆ ಎಲ್ಲ, ನೀವು ಆರಾಮಾಗಿ ಓಡಾಡ್ಬೋದು ಇನ್ನು ಮುಂದೆ ಅಂತ ಹೇಳಿದ್ರು. ಅದನ್ನೆಲ್ಲ ಕೇಳಿ ಒಂದು ಸ್ವಲ್ಪ ಖುಷಿ ಆಯಿತು. ಇಷ್ಟು ದಿನ ಓಡಾಡೋಕ್ಕೆ ಅಷ್ಟು ಈಸಿ ಆಗ್ತಿರ್ಲಿಲ್ಲ, ತುಂಬ ಚಾಲೆಂಜಸ್ ಇತ್ತು ಲೈಫಲ್ಲಿ. ಓಡಾಡಬೇಕು ಅಂದಾಗ ಬ್ಯಾಂಡೇಜ್ ಇತ್ತು, ಮೂಳೆ ನೋವು ಬರೋದು ಎಲ್ಲ ಇದ್ದಿದ್ದ ಕಾರಣ ಅವ್ರು ಹೇಳಿದ್ದು ನೋಡಿ, ಬೋನೆಲ್ಲ ಚೆನ್ನಾಗಿ ಗ್ರೋತ್ ಆಗಿದೆ. ಸ್ವಲ್ಪ ಹಿಂಗೆ ಈ ಥರ ಮೂಮೆಂಟ್ ಮಾಡಿ ಕಾಲು ಅಂತ ಹೇಳಿದ್ರು. ಅಷ್ಟೇ ಬಿಟ್ಟರೆ ಇನ್ನೆಲ್ಲ ಚೆನ್ನಾಗಿ ಗ್ರೋತ್ ಆಗಿದೆ, ನೀವು ಆರಾಮಾಗಿ ಓಡಾಡ್ಬೋದು, ಜರ್ನಿ ಕೂಡ ಮಾಡ್ಬೋದು ಅಂತ ಹೇಳಿದ್ರು. ಸೊ ಹಂಗಾಗಿ ಸ್ವಲ್ಪ ಖುಷಿ ಆಯಿತು. ಇನ್ನು ಏನೇನು ಬರುತ್ತೆ ಲೈಫಲ್ಲಿ ಅನ್ನೋ ಚಾಲೆಂಜಸ್ ಎಲ್ಲ ನೋಡಬೇಕಲ್ವ. ಎಷ್ಟೊಂದು ಜನ ಕಷ್ಟ ಇರುತ್ತೆ, ನಮಗೂ ಇದೊಂದು ಕಷ್ಟ ಅಂತ ಹೇಳ್ಬೋದು.
ಅವ್ರು ಹೇಳ್ದಾಗ ಖುಷಿ ಆಯಿತು. ನೋಡೋಣ ಇನ್ನು ಇವತ್ತು ಅಥವಾ ಇನ್ನು ಮುಂದೆ ಹೇಗೆ ಹೋಗುತ್ತೆ ಲೈಫು ಅನ್ನೋದು ಮ್ಯಾಟರ್ ಆಗುತ್ತೆ, ಅಥವಾ ಹೇಗಿರುತ್ತೆ ಲೈಫು, ಹೇಗಿದೆ ಜರ್ನಿ ಅನ್ನೋದು ನಮಗಂತೂ ಗೊತ್ತಿರಲ್ಲ, ದೇವರೇ ನೋಡಬೇಕು. ಇಲ್ಲಿ ಏನು ಬರೆದಿರುತ್ತೋ ಅದೇ ಆಗೋದು ಅಂತ ಹೇಳ್ಬೋದಲ್ವಾ, ನಿಮಗೂ ಗೊತ್ತಿದ್ದರೆ ಅಥವಾ ನೀವು ಈ ಥರ ಚಾಲೆಂಜಸ್ ಫೇಸ್ ಮಾಡಿದರೆ ಕಮೆಂಟಲ್ಲಿ ತಿಳಿಸಿ. ಒಂದು ಮೇಜರ್ ಸರ್ಜರಿ ಏನಲ್ಲ, ಮೈನರ್ ಸರ್ಜರಿ ಆಗಿತ್ತು ಅಷ್ಟೇ. ಸ್ವಲ್ಪ ಒಂದು ಇಂಚು ಮೂಳೆ ಮುರಿದಿದ್ರಿಂದ ಮೈನರ್ ಸರ್ಜರಿ ಮಾಡಲೇಬೇಕಾಗಿತ್ತು. ನಾನು ಬೇಡ್ಕೋತಾ ಇದ್ದೆ ಏನೂ ಆಗಿರಬಾರ್ದು. ಆ ಟೈಮಲ್ಲಿ ನೋವು ಬರ್ತಿತ್ತು ಜಾಸ್ತಿ, ಊರಕ್ಕಾಗ್ತಿರ್ಲಿಲ್ಲ ಕಾಲು. ಸೊ ಅಲ್ಲಿ ಏನಾಗ್ತಿತ್ತೋ ಏನೋ ಅಂತ ಗೊತ್ತಿರಲಿಲ್ಲ, ತುಂಬ ನೋವಾಗ್ತಿತ್ತು, ನಡೆಯೋಕ್ಕಂತೂ ಆಗ್ತಾ ಇರಲಿಲ್ಲ ನನಗೆ. ನಾನು ಬಿದ್ದಾಗ ನೋವು ಇದ್ದಿದ್ದ ಕಾರಣ ಜಸ್ಟ್ ನಾನೇನು ಅಂದ್ಕೊಂಡಿದ್ದೆ, ಉಳುಕಿದೆ ಅಂತ ಅಂದ್ಕೊಂಡಿದ್ದೆ. ನಾನು ಬೇಡ್ಕೋತಿದ್ದೆ ನನಗೆ ಯಾವತ್ತೂ ಆಪ್ರೇಷನ್ ಅಥವಾ ಸರ್ಜರಿ ಅನ್ನೋದು ಲೈಫಲ್ಲಿ ಇಲ್ಲಿವರೆಗೂ ಆಗಿರಲಿಲ್ಲ. ಸೊ ನಾನು ಬೇಡ್ಕೋತಿದ್ದೆ ಏನೋ ಆಗಿರಬಾರ್ದಪ್ಪ, ಸುಮ್ಮನೆ ಉಳುಕಿದೆ ಅಂದು ಅದೇನೋ ಪಿಂಕ್ ಕಲರ್ ಅಥವಾ ಬ್ಲೂ ಕಲರ್ ಬ್ಯಾಂಡೇಜ್ ಸುತ್ತಾರಲ್ಲ ಆ ಥರ ಸುತ್ತಬಿಟ್ಟು ಕಳಿಸಿದ್ರೆ ಸಾಕು ಅಂತ ಬೇಡ್ಕೋತಿದ್ದೆ. ಬಟ್ ಏನೂ ಮಾಡೋಕ್ಕಾಗಲ್ಲ, ಅನ್ಫಾರ್ಚುನೇಟ್ಲಿ ಇಲ್ಲಿ ಬರ್ಕೊಂಬಂದಿರಬೇಕಲ್ಲ ನಾವು ಎಲ್ಲ. ಸೊ ಹಂಗಾಗಿ ಇಲ್ಲ, ಡಾಕ್ಟ್ರು ಸ್ವಲ್ಪ ಮುರಿದಿದೆ, ಸರ್ಜರಿ ಆಗಲೇಬೇಕು ಅಂದಿದ್ದ ಕಾರಣ ನಾವು ಮತ್ತೆ ಟ್ರಾವೆಲ್ ಮಾಡೋಕ್ಕೂ ಆಗ್ತಿರಲಿಲ್ಲ ನಮ್ಮ ಮನೆಗೆ. ಸೊ ಅಲ್ಲೇ ಮಾಡಿಸಿದ್ದು ಮೈಸೂರಲ್ಲೇ. ಸೊ ಹಿಂಗಾಗಿ ನನ್ನ ಲೈಫಲ್ಲಿ ಒಂದು ಸರ್ಜರಿ ಆಗಿದೆ ಅಂತಲೇ ಹೇಳ್ಬೋದು. ಇವತ್ತಿನ ವ್ಲಾಗ್ ಅಥವಾ ಇವತ್ತಿನ ಹಾಸ್ಪಿಟಲ್ ಜರ್ನಿ ಅಂತಲೇ ಹೇಳ್ಬೋದು. ಲೈಕ್ ಎಲ್ಲ ಇಶ್ಯೂ ಕ್ಲಿಯರ್ ಆಗಿದೆ ಅಥವಾ ಆಲ್ ಗುಡ್ ಅಂತ ಹೇಳ್ಬೋದು ಇವತ್ತಿನವರೆಗೂ. ಮುಂದೆ ಹೇಗೆ ಅಂತ ನಮಗೆ ಗೊತ್ತಿಲ್ಲ. ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ, ಹಾಗೆ ಲೈಕ್ ಮಾಡೋದಂತೂ ಮಿಸ್ ಮಾಡಿಬಿಡಿ. ಏನು ಅನ್ನಿಸ್ತು, ಇದು ಫಸ್ಟ್ ವ್ಲಾಗ್ ಆಗಿರೋದ್ರಿಂದ ಏನು ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಮುಂದಿನ ವೀಡಿಯೋದಲ್ಲೇ ಸಿಗ್ತೀನಿ. ಮುಂದಿನ ವೀಡಿಯೋ ಏನು ಮಾಡಬೇಕು ಅಥವಾ ಏನಾದರೂ ನಿಮಗೆ ಐಡಿಯಾಸ್ ಇದ್ದರೆ ಕಮೆಂಟಲ್ಲಿ ತಿಳಿಸಿ. ಹಾಗೆ ನೆಕ್ಸ್ಟ್ ಟೈಮ್ ಸಿಗೋಣ. ಬಾಯ್, ಸಿ ಯು ಸೂನ್.